ತಪೋನಿಷ್ಠಾ, ಅಂತಹ ತಪಸ್ಸನ್ನು ಸ್ವಾಧ್ಯಾಯ ಪಾಠ ಪ್ರವಚನಗಳನ್ನು ಮಾಡುವಂತಹ ಜನರಿದ್ದರು ಅಂತ ತಿಳಿಸಿಕೊಡ್ತಾರೆ. ಜೀವನದಲ್ಲಿ ದಾನ ಧರ್ಮಾದಿಗಳನ್ನು ಮಾಡುವಂತಹದ್ದು, ಯಾತ್ರಾದಿಗಳನ್ನು ಮಾಡುವುದು ಎಲ್ಲವೂ ಮಹತ್ವದ್ದೇ ನಿಜ. ಆದರೆ ಪಾಠ ಪ್ರವಚನಗಳಿಗೆ ಬಹಳ ವಿಶೇಷವಾದ ಮಹತ್ವವನ್ನು ಕೊಡಬೇಕು, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು ಅನ್ನುವ ಸಂದೇಶವನ್ನು ಇದರಿಂದ ತಿಳಿಯಬೇಕು. ನೀವೆಲ್ಲ ಮಾಡ್ತಾ ಇದ್ದೀರಿ. ಇನ್ನೂ ವಿಶೇಷವಾಗಿ ನಿತ್ಯದಲ್ಲಿಯೂ ಸ್ವಲ್ಪಾದರೂ ಶಾಸ್ತ್ರದ ಶ್ರವಣ ಮಾಡದೆ ನಾವಿರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದರೆ, ಒಂದಾದರೂ ದೇವರ ಮಹಿಮೆಯನ್ನು ಕೇಳಿ, ಭಾಗವತವೋ ರಾಮಾಯಣವೋ ಮಹಾಭಾರತವೋ ಸರ್ವಮೂಲ ಗ್ರಂಥಗಳೋ ಯಾವುದಾದರೂ ಸತ್ಶಾಸ್ತ್ರಗಳ ಶ್ರವಣವನ್ನು ಮಾಡಿ ನಾವು ಆ ದಿನವನ್ನು ಮುಗಿಸ್ತೇವೆ ಎನ್ನುವಂತಹ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿದರೆ ಆ ಋಷಿಗಳ ಅನುಗ್ರಹ, ಭಗವಂತನ ಕೃಪೆ ನಮ್ಮ ಮೇಲೆ ಆದಂತೆ ಸಾಧನೆಯ ಮಾರ್ಗದಲ್ಲಿ ನಾವು ಸಾಕಷ್ಟು ಹೆಜ್ಜೆಗಳನ್ನು ದಿನ ಮುಂದೆ ಇಟ್ಟಂತೆ ಆಗ್ತದೆ. ಇಲ್ಲದೇ ಇದ್ರೆ ನಿಂತಲ್ಲಿಯೇ ನಿಂತಂತೆ. ಸಜಪಾಶ್ಚ ತಪೋನಿಷ್ಠಾ. ಅದಕ್ಕೆ ಶ್ರೀಮದ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಶಿಷ್ಯರ ಮನೆಗಳಿಗೆ ಭಿಕ್ಷೆಗೆ ಪಾದಪೂಜೆಗೆ ಹೋದಾಗ, ಹಳೆ ಕಾಲದಲ್ಲಿ ಇವತ್ತಿಗೂ ಅನೇಕ ಜನ ಬರೆದಿರ್ತಾರೆ, ಪ್ರಾಚೀನ ಕಾಲದಲ್ಲಿಯೂ ಮನೆಯ ಎಡ ಬಲಗಳಲ್ಲಿ ಬಾಗಿಲದಲ್ಲಿ ಸತ್ಯಂಬದ ಧರ್ಮಂಚರ ಅಂತ ಬರೆದಿರಬೇಕು. ಆಗ ಸತ್ಯಧ್ಯಾನ ತೀರ್ಥರು ಹೇಳ್ತಾ ಇದ್ರಂತೆ, ತಗೊಂಡು ಬಾ, ಬಣ್ಣ ತೆಗೆದುಕೊಂಡು ಬಾ, ಬ್ರಷು ಪೇಂಟು ತೆಗೆದುಕೊಂಡು ಬಾ. ಅದೇನೋ ಮಣ್ಣಿನ ಪ್ರಾಚೀನ ಕಾಲದ ಪದ್ಧತಿಯಲ್ಲಿತ್ತು, ಅದನ್ನು ತರಿಸಿ ಇದೆರಡೇ ಬರಿಬೇಡ, ಸ್ವಾಧ್ಯಾಯ ಅನ್ಮ ಪ್ರಮದ ಬರಿ, ಆಮೇಲೆ ಒಳಗೆ ಬರ್ತೇನೆ ಅಂತ ಹೇಳ್ತಿದ್ರಂತೆ. ಸತ್ಯಂಬದ ಧರ್ಮಂಚರ ಎರಡು ಸಾಲದು, ಎರಡು ಎಡಬಲಗಳಲ್ಲಿ ಬರ್ತೈತಿ, ಮೇಲೆ ಬರಿ ಸ್ವಾಧ್ಯಾಯಾನ್ಮ ಪ್ರಮದ ಅಂತ. ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು ಬಿಟ್ಟಿರಬಾರದು. ಸತ್ಯವಚನ ಶ್ರೇಷ್ಠ, ಧರ್ಮಾಚರಣೆ ಶ್ರೇಷ್ಠ, ಆದರೆ ಅದಕ್ಕೂ ಮುಖ್ಯವಾದದ್ದು ಸ್ವಾಧ್ಯಾಯ ಎಂಬುದಾಗಿ ತಿಳಿಸ್ತಾ ಇದ್ರು ಅಂತ ಕೇಳಿದ್ದೇವೆ. ತಪೋನಿಷ್ಠಾಸ್ತಥಾ ಪಂಚತಪೋನ್ವಿತಾ. ಪಂಚತಪಸ್ಸು, ಪಂಚಾಗ್ನಿ ಮಧ್ಯದಲ್ಲಿ 4 ದಿಕ್ಕಿಗೂ ಅಗ್ನಿಯನ್ನು ಉರಿಸ್ತಾ, ಮೇಲೂ ಸೂರ್ಯನ ಬಿಸಿಲು, ಸುತ್ತಲೂ ಅಗ್ನಿ, ಹೀಗೆ ಕುಳಿತು ತಪಸ್ಸು ಮಾಡುವಂತಹ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡುವವರಿದ್ದಾರೆ. ಪಂಚತಪೋನ್ವಿತಾ ಸರ್ವೇ ಬ್ರಾಹ್ಮ್ಯಾ ಶ್ರಿಯಾಯುಕ್ತಾ ದೃಢಯೋಗ ಸಮಾಹಿತಾ. ಭಾರೀ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡುವುದಕ್ಕಾಗದೇ ಇದ್ದರೂ ಸ್ವಲ್ಪಾದರೂ ಬಿಸಿಯನ್ನು ಸಹನೆ ಮಾಡುವಂತಹ ಒಂದು ತಾಳ್ಮೆ ನಮ್ಮಲ್ಲಿರಬೇಕು ಅನ್ನೋದಕ್ಕೆ ಈಗ ದೀಪ ಹೋಗಿತ್ತು. ಯಾಕೆಂದರೆ ಈ ಬಿಸಿಯನ್ನು ಸಹನೆ ಮಾಡಿದ್ದರಿಂದ ನಾವು ತಪಸ್ವಿಗಳು ಅಂತ ಎಲ್ಲಿಯಾದರೂ ಅಹಂಕಾರ ಬರಬಹುದು ಅಂತ ಸರಿಯಾಗಿ ಆ ಶಬ್ದ ಬರೋ ಹೊತ್ತಿಗೆ ದೇವರು, ನಿಮಗೂ ತಪಸ್ವಿಗಳಿಗೂ ಬಹಳ ಅಂತರ ಇದೆ, ನಿಮಗೆ ಈ ದೀಪ ಸಹನ ಮಾಡೋ ಯೋಗ್ಯತೆಯೂ ನಿಮಗಿಲ್ಲ ಅಂತ ತೋರಿಸೋದಕ್ಕೆ ಭಗವಂತ ದೀಪವನ್ನು ಕಳೆದಿದ್ದ ಅಂತ ಇಟ್ಕೊಳ್ಳಿ. ದೇವರ ಪೂಜೆಯನ್ನು ಮಾಡುವಂತಹ ಪ್ರಸಂಗ, ದೇವರ ಎದುರಿನಲ್ಲಿ ದೀಪವನ್ನು ಹಚ್ಚಿ ದೇವರ ಪೂಜೆ ಮಾಡಬೇಕು. ಆ ಸಂದರ್ಭದಲ್ಲಿ ಸ್ವಲ್ಪ ಶಕೆ ಆಗ್ತದೆ, ಫ್ಯಾನ್ ಹಚ್ಕೊಂಡ್ರೆ ದೀಪ ಆರ್ತದೆ. ದೀಪ ಆರಿದರೂ ಅಡ್ಡಿ ಇಲ್ಲ, ನಾನು ಫ್ಯಾನ್ ಹಚ್ಕೊಂಡೇ ಪೂಜೆ ಮಾಡ್ತೇನೆ ಅಂತ ಅನ್ನದೇ ಇದ್ರೆ ಸಾಕು, ತಪಸ್ವಿಗಳಾಗ್ತೀವಿ. ಇಡೀ ದಿವಸ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡೋದು ಬೇಡ. ದೇವರನ್ನು ಪಂಚಾಗ್ನಿ ಮಧ್ಯದಲ್ಲಿ ಕೂಡಿಸಿ, ಅವನಿಗೆ ಸುತ್ತಲೂ ದೀಪ ಹಚ್ಚಿ, ಅವನನ್ನು ತಪಸ್ಸಿನಲ್ಲಿ ಕೂಡಿಸಿ, ಸ್ವಲ್ಪ ಹೊತ್ತು ಫ್ಯಾನ್ ಹಚ್ಕೊಳ್ಳದೆ ದೀಪ ಉರಿಯೋ ಹಾಗೆ ಇಟ್ಟರೂ ಸಾಕು. ಇವತ್ತಿನ ಕಾಲದಲ್ಲಿ ಅದೊಂದು ಸಣ್ಣ ತಪಸ್ಸೇ ಆಗತ್ತೆ. ಪಂಚತಪೋನ್ವಿತಾ